ಸೊ ATM ಗೆ ಹೋಗಿ ಬಂದ್ರ ಅಥವಾ ಎಲ್ಲಾದ್ರೂ ಕಾರ್ಡ್ ಸ್ವೈಪ್ ಮಾಡಿದ್ರ ಒಂದು ವಾರ ಆಗ್ತಿದ್ದಂಗೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡೆಲ್ಲ ಖಾಲಿ ಆಯ್ತಾ? ನಿಮ್ಮ ATM ಕಾರ್ಡ್ ಅನ್ನ ATM ಮಷಿನ್ ಮೂಲಕ ಅಥವಾ ATM ಸ್ವೈಪಿಂಗ್ ಡಿವೈಸ್ ಮೂಲಕ ಆರಾಮಾಗಿ ಕಾರ್ಡ್ ನ ಕ್ಲೋನ್ ಮಾಡಬಹುದು. ಕ್ಲೋನ್ ಮಾಡೋದು ಅಂದ್ರೆ ATM ಕಾರ್ಡ್ ಅಲ್ಲಿ ಇರುವಂತ ಡೀಟೇಲ್ಸ್ ಗಳನ್ನ ಹ್ಯಾಕ್ ಮಾಡ್ಬಿಟ್ಟು ನಿಮ್ದೇ ತರದ್ದು ಇನ್ನೊಂದು ಕಾರ್ಡ್ ನ ಹ್ಯಾಕರ್ಸ್ ಗಳು ಕ್ರಿಯೇಟ್ ಮಾಡಬಹುದು. ಸೊ ಇದಕ್ಕೆ ನಾವು ATM ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಮಷೀನ್ ಅಲ್ಲಿ ಏನ್ ಕಾರ್ಡ್ ಹಾಕ್ತಿರಲ್ಲ, ಕಾರ್ಡ್ ಹಾಕುವಾಗ ಕೀಪ್ಯಾಡ್ ಮೇಲೆ ಏನಾದ್ರೂ ಒಂದು ಡಿವೈಸ್ ಇದೆನಾ ಅಥವಾ ಏನಾದ್ರೂ ಒಂದು ಪ್ಲಾಟ್ಫಾರ್ಮ್ ಬಂದಿದೆನಾ, ಆ ಪ್ಲಾಟ್ಫಾರ್ಮ್ ಕೆಳಗಡೆ ಏನಾದ್ರು ಕ್ಯಾಮ್ರಾ ಇದೆನಾ, ದಯವಿಟ್ಟು ಇದನ್ನೆಲ್ಲ ಚೆಕ್ ಮಾಡಿ. ATM ಕಾರ್ಡ್ ಹೋಗುವಂತ ಸ್ಲಾಟ್ ಏನಿರುತ್ತೆ ಆ ಸ್ಲಾಟ್ ಗೆ ಅವ್ರು ಬೇರೆ ತರಹದ ಒಂದು ಕಾರ್ಡ್ ರೀಡರ್ ನ ಹಾಕ್ತಾರೆ. ಕೀಪ್ಯಾಡ್ ಅಲ್ಲೂ ಕೂಡ ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಯಾವಾಗ ನೀವು ಕಾರ್ಡ್ ಅನ್ನು ಹಾಕ್ತಿರೋ ಕಾರ್ಡ್ ಅಲ್ಲಿರೋ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಮುಖಾಂತರ ಎಲ್ಲಾ ಕಾರ್ಡ್ ಗಳ ಡೀಟೇಲ್ಸ್ ಸಿಗುತ್ತೆ. ನೀವು ಕೀಪ್ಯಾಡ್ ಕ್ಲಿಕ್ ಮಾಡಿದಾಗ ನಿಮ್ಮ ATM ಪಿನ್ ಕ್ಲಿಕ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ಬ್ಲೂಟೂತ್ ಮುಖಾಂತರ ಒಂದು ಮೆಮೊರಿ ಕಾರ್ಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಈ ಸ್ಟೋರ್ ಆಗಿರೋ ಮೆಮೊರಿ ಕಾರ್ಡ್ ನ ಅವರು 1 ವಾರ ಬಿಟ್ಟು 2 ವಾರ ಬಿಟ್ಟು ಬಂದು ತಗೋತಾರೆ. ನಿಮ್ಮ ಕಾರ್ಡ್ ನ ಈಸಿಯಾಗಿ ಕ್ಲೋನ್ ಮಾಡ್ತಾರೆ. ಯಾವ್ದೊಂದು ATM ಮಷೀನ್ ಹೋಗ್ತಾರೆ, ಆರಾಮಾಗಿ ದುಡ್ಡು